ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕೆಸುವಿನ ಎಲೆಯಲ್ಲಿ ಗಂಟು ಹಾಕಿ ಮಾಡಿದ ಪಲ್ಯದ ವಿಡಿಯೋ ಮಾಡ್ತಿದ್ದೇನೆ. ಅದನ್ನು ಹೇಗೆ ಮಾಡೋದು ಎಲ್ಲ ನೋಡ್ಕೊಂಡು ಬರುವ. ಸಖತ್ತಾಗಿ ಬರ್ತದೆ, ಟೇಸ್ಟಿ ಆಗ್ತದೆ. ಗಸಿ ಗಸಿಯಾಗಿ ಮಾಡಿದರೆ ಸೂಪರ್ ಆಗ್ತದೆ ಊಟಕ್ಕೆ ಸಹ. ಕೆಸುವಿನ ಎಲೆಯಲ್ಲಿ ಪತ್ರೊಡೆ ಎಲ್ಲ ಮಾಡ್ತಾರೆ, ಆದರೆ ಹೀಗೆ ಸಹ ಗಂಟು ಹಾಕಿ ಪಲ್ಯ ಮಾಡ್ತಾರೆ. ಹೇಗೆ ಅಂತ ನೋಡುವ. ಕೆಸುವಿನ ಎಲೆ ಎಲ್ಲ ಇಲ್ಲಿ ಇದೆ, ಕೆಲವೆಲ್ಲ ಹಾಳಾಗಿದೆ ಮಳೆ ಬಿದ್ದು. ಇಲ್ಲಿ ಸ್ವಲ್ಪ ಒಳ್ಳೆದುಂಟು, ಇದನ್ನು ತೆಗೆದುಕೊಂಡು ಹೋಗುವ. ಎಷ್ಟು ಸಿಗ್ತದೆ ನೋಡುವ. ಅದು ಇವತ್ತು ತೆಗೆದಿಡಬೇಕು, ಬಾಡಬೇಕು ಅದು ಸ್ವಲ್ಪ, ಇಲ್ಲಾಂದರೆ ನಾಳೆಗೆ ಹುಡಿ ಆಗ್ತದೆ ಅದು, ಇಲ್ಲದ್ರೆ ಡೈರೆಕ್ಟ್ ಮಾಡಿದರೆ. ಹೀಗೆಲ್ಲ ತೆಗೆದುಕೊಂಡು ಹೋಗುವ. ನಾಳೆ ಇವತ್ತೆಲ್ಲ ತೊಳೆದಿಟ್ಟು ಕ್ಲೀನ್ ಮಾಡಿ ಎಲ್ಲ ಇಡುವ, ನಾಳೆಗೆ ಮಾಡಲಿಕ್ಕೆ ಒಳ್ಳೆ ಆಗ್ತದೆ. ಅದನ್ನು ಸುರುಳಿ ಕಟ್ಟಿ, ಅದು ನಮ್ಮ ಅಕ್ಕ ಮಾಡ್ತಾರೆ ಒಳ್ಳೆ ಮಾಡಿ, ಹಾಗಾಗಿ ನಾನು ಅಕ್ಕನ ಮನೆಯಲ್ಲಿ ಮಾಡಲಿಕ್ಕೆ ಹೋಗಿದ್ದೇನೆ. ನೋಡಿ, ಇಷ್ಟು ಸಿಕ್ಕಿದೆ, ಒಂದು ಬಾಲ್ದಿ ಫುಲ್ಲಾಗಿದೆ. ನಿನ್ನೆ ತೆಗೆದಿಟ್ಟಿದ್ದೇವೆ, ಇವತ್ತೆಲ್ಲ ಬಾಡಿ ಸುರುಳಿ ಕಟ್ಟಿಗೆ ರೆಡಿ ಆಗಿದ್ದಾರೆ ಅಕ್ಕ ಸಹ. ಇದು ಹೇಗೆ ಗಂಟು ಕಟ್ಟುದಂದರೆ, ಒಂದು ಎಲೆಯನ್ನು ಅದರ ತುದಿ ಸೈಡ್ ಕೆಳಗೆ ಇಡಬೇಕು, ಅದರ ಮೇಲೆ ಸೈಡ್ ಮೇಲೆ ಇಟ್ಕೊಂಡು ಮಡಚಿ ಹೀಗೆ ಅಂಗೈಯಲ್ಲಿ ಇಡಬೇಕು. ಅಂಗೈಯಲ್ಲಿ ಇಟ್ಟು ಹೀಗೆ ಸ್ವಲ್ಪ ಫೋಲ್ಡ್ ಮಾಡಿ ಹೀಗೆ ಸುರುಳಿ ಮಾಡಬೇಕು. ಮತ್ತು ಅದನ್ನು ಒಂದು ಸೈಡಿಗೆ ಉದ್ದ ಬಿಟ್ಟು ಮಿಡ್ಲ್ ಬೆರಳು ಹೀಗೆ ಮಿಡ್ಲಲ್ಲಿ ಇಟ್ಟು ಇದನ್ನು ಹೀಗೆ ರೌಂಡ್ ಮಾಡಿ ಗಂಟು ಹಾಕುವಾಗೆ ಹೀಗೆ ಗಂಟು ಒಳಗೆ ಹಾಕಿ ತುರ್ಕಿಸಿದರೆ ಆಯಿತು. ಅದು ಒಳಗೆ ಗಟ್ಟಿ ನಿಲ್ತದೆ, ಟೈಟ್ ಬಿಡಿಸಿ ಹೋಗುವುದಿಲ್ಲ. ಹೀಗೆ ಒಂದೊಂದು ಮಾಡ್ತೀನಿ ನೋಡಿ, ಹೀಗೇ ಮಾಡಿ ಇದ್ರ ಮಿಡ್ಲ್ ಬೆರಳಿಟ್ಟು ಅದನ್ನು ಹೀಗೆ ಒಳಗೆ ತುರ್ಕಿಸೋದು. ಅದು ನಿನ್ನೆ ತೆಗೆದಿಟ್ಟದಕ್ಕಾಗಿ ಹರಿಯುವುದಿಲ್ಲ, ಇದು ಬಾಡಿದಲ್ಲ, ಹಾಗಾಗಿ ಗಂಟೆ ಒಳ್ಳೆ ನಿಲ್ತದೆ. ಕೆಲವು ಬಾಡದಿದ್ದದು ಮಾತ್ರ ಹರಿತದೆ, ಅದನ್ನು ಪುನಃ ಡಬಲ್ ಫೋಲ್ಡ್ ಮಾಡಿ ಹಾಕ್ಬೋದು, ಗಂಟೆ ಹೀಗೆ ಬರ್ತದೆ ಹಾಗೆ. ನಮ್ಮ ಅಕ್ಕ ಸ್ಪೀಡ್ ಮಾಡ್ತಾರೆ, ಅವರಿಗಂದರೆ ಅಭ್ಯಾಸ ಆಗಿ ಹೋಗಿದೆ. ಅವರು ಆಟಿ ಟೈಮಿಗೆಲ್ಲ ಯಾವಾಗಲೂ ಮಾಡ್ತಾರೆ ಇದನ್ನು. ಸುರುಳಿ ಕಟ್ಟುವುದು ನಮಗೆ ಅಭ್ಯಾಸ ಆಗೋ ತನಕ ಒಂದೆರಡು ಮಾಡಿದರೆ ಮತ್ತೆ ಬರ್ತದೆ, ತುಂಬ ಈಸಿ ಉಂಟು. ಆದರೆ ಅದರ ಸುಣೆ ತಾಗಿಸ್ಕೊಳ್ಬಾರ್ದು, ಕೈ ತುರಿಸ್ತದೆ. ನಮಗೆ ಹೆಲ್ಪಿಗೆ ಸಹ ಜನ ಇಬ್ಬರು ಎಕ್ಸ್ಟ್ರಾ ಬಂದಿದ್ದಾರೆ. ಇಷ್ಟು ಎಲೆ ರೆಡಿ ಆಯಿತು ಗಂಟೆ ಹಾಕಿ. ಈಗ ಇದಕ್ಕೆ ಬೇರೆ ಇದು ಹಲಸಿನ ಬೀಜ ಇಟ್ಕೊಂಡಿದ್ದಾರೆ, ಅದನ್ನು ಸಿಪ್ಪೆ ತೆಗೆದು ಹೀಗೆ ಇಟ್ಕೊಂಡಿದ್ದಾರೆ ನೋಡಿ. ಮತ್ತು ಇದು ಹೆಬ್ಬೆಲಸು, ಅದನ್ನು ಸಹ ನೀರಿಗೆ ಹಾಕಿದ್ದಿದ್ದು, ಇದನ್ನು ಕಟ್ ಮಾಡಿ ಇಟ್ಕೊಂಡ್ರು. ಇದೆಲ್ಲ ಮಿಕ್ಸ್ ಹಾಕಿದರೆ ಒಳ್ಳೆ ಆಗ್ತದಂತೆ ಪಲ್ಯ. ಹೆಬ್ಬೆಲಸು ಇದ್ದರೆ ಹಾಕ್ಕೊಳ್ಬೋದು, ಇಲ್ಲದ್ರೆ ಪರವಾಗಿಲ್ಲ. ಈಗ ಒಂದು ಬಣಲ್ಲಿ ಇಟ್ಕೊಂಡಿದ್ದಾರೆ, ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡ್ರು, ಒಂದು ಮುಷ್ಟಿಯಷ್ಟು. ಮತ್ತು ಸ್ವಲ್ಪ ಸಾಸಿವೆ ಒಂದು ಚಮಚದಷ್ಟು ಹೇಳಿದರು. ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು 3 ಚಮಚದಷ್ಟು. ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹೇಳಿದರು. ಮತ್ತು ಸ್ವಲ್ಪ ಜೀರಿಗೆ. ಇದನ್ನೆಲ್ಲ ಈಗ ಒಳ್ಳೆ ಮಾಡಿ ಫ್ರೈ ಮಾಡ್ಕೊಳ್ಳುವ. ಫ್ರೈ ಮಾಡ್ಕೊಂಡು ಸಹ ಆಯಿತು. ಈಗ 2 ಬೆಳ್ಳುಳ್ಳಿ ಗೆಡ್ಡೆಯನ್ನು ಹಿಡ್ಕೊಂಡು ಜಜ್ಜಿ ಒಗ್ಗರಣೆಗೆ ಇಟ್ಟಿದ್ದಾರೆ. ಇದು ಒಗ್ಗರಣೆಗೆ ಎಣ್ಣೆಯಲ್ಲಿ ಕಾಯಿಸ್ತಿದ್ದಾರೆ. ಈಗ ನೋಡಿ, ಕೆಂಪಾಗಿ ಈಗ ಕಾಯ್ದಿದೆ. ಇದಕ್ಕೆ ಸಿಪ್ಪೆ ಸುಲಿದಿಟ್ಟ ಹಲಸಿನ ಬೀಜ ಮತ್ತು ಹೆಬ್ಬೆಲಸನ್ನು ಹಾಕಿದ್ರು. ಇದಕ್ಕೆ ಮತ್ತೆ 1 ಚೆಂಬಿನಷ್ಟು ನೀರು ಹಾಕ್ಕೊಂಡ್ರು. ಆಮೇಲೆ ಉಪ್ಪು. ಅದು ಹಲಸಿನ ಬೀಜ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ತದೆ, ಹಾಗಾಗಿ. ಮತ್ತು ಅದರ ಮೇಲೇ ಈ ಗಂಟು ಕಟ್ಟಿದ ಕೆಸುವಿನ ಎಲೆಯನ್ನು ಹಾಕ್ಕೊಂಡ್ರು. ಇದು ಈಗ ಫುಲ್ಲಾಗಿದೆ, ಇನ್ನು ಬೇಯುವಾಗ ಇದೆಲ್ಲ ಸ್ವಲ್ಪ ಆಗ್ತದೆ. ಇದಕ್ಕೆ ಮಸಾಲೆ ಅಂದರೆ ಇಷ್ಟು ಹುಳಿ, ಅದು ಕೆಲವು ತುರಿಸ್ತದೆ ಬಾಯಿ, ಅದಕ್ಕೋಸ್ಕರ. ಮತ್ತು 1 ತೆಂಗಿನ ತುರಿ ಇಟ್ಕೊಂಡಿದ್ದಾರೆ, ಒಂದು ಇಡೀ ತೆಂಗಿನಕಾಯಿ. ಮತ್ತು ಒಂದು 25ರಷ್ಟು ಘಾಟಿ ಮೆಣಸು ಇಟ್ಕೊಂಡ್ರು. ಹುರಿದ ಮಸಾಲೆ ಮತ್ತು ಇದನ್ನು ರುಬ್ಕೊಂಡು ಬರುವ. ರುಬ್ಬಿ ಸಹ ಆಯಿತು. ಇದು ನೋಡಿ ಬೆಂದಿದೆ. ಈಗ ನೀರೆಲ್ಲ ಫುಲ್ಲು ಇದಾಗಿದೆ. ಇದು ಸ್ವಲ್ಪ ಗಸಿ ಗಸಿ ಟೈಪ್ ಮಾಡಿದರೆ ಒಳ್ಳೆಯದಾಗ್ತದೆ. ಅದು ಎಲೆ ಎಷ್ಟಿತ್ತು ನೋಡಿ, ಸ್ವಲ್ಪ ಆಗಿದೆ. ಇದಕ್ಕೀಗ ಮಸಾಲೆಯನ್ನು ಹಾಕ್ಕೊಳ್ಳುವ. ಈಗ ಅದೇ ಜಾರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳುವ. ತುಂಬ ನೀರು ಮಾಡೋದು ಬೇಡ, ಅದು ಗಸಿ ಗಸಿಯಾಗಿ ಬರಬೇಕು, ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. ಇಷ್ಟು ಸಾಕು. ಇದೀಗ ಕುದೀಲಿ, ಸ್ವಲ್ಪ ಮಿಡ್ಲು ತಿರುಗಿಸ್ತಾ ಇರುವ. ಇದು ರೆಡಿ ಆಗ್ತಾ ಬಂದಿದೆ ಪಲ್ಯ. ಕೆಸುವಿನ ಎಲೆಯ ಗಂಟು ಪಲ್ಯ ಸೂಪರಾಗಿ ಬಂದಿದೆ. ತಿನ್ನಲಿಕ್ಕೆ ಸಹ ಒಳ್ಳೆಯದಾಗಿದೆ, ಹುಳಿ ಹುಳಿ ಖಾರ ಖಾರ ಆಗಿ. ಬಸಳೆ ಪಲ್ಯ ಥರವೇ ಆಗಿದೆ, ದಂಟು ಮಾತ್ರ ಇಲ್ಲ ಅಷ್ಟೇ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.